ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಇಳಿಬೇಕು. ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವರು ಒಬ್ಬ ಕಳ್ಳರಿಗೆ ಸಪೋರ್ಟ್ ಮಾಡೋರು ಅವ್ರಿಗಿಂತ ಡಬಲ್ ಕಳ್ಳ. ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಕೋಪ, ಇಷ್ಟೊಂದು ದ್ವೇಷ? ನಿಮ್ಮ ಸ್ವಜಾತಿ, ನಿಮ್ಮವರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದ ನಿನ್ ಕೆಲಸ? ನೋಡೋಣ, ಅವ್ರ ಚರ್ಮ ದಪ್ಪ ಆಗಿದೆ, ಅದಕ್ಕೆ ಸೂದಿಗಳೆಲ್ಲ ಚುಚ್ಚಬೇಕಾಗ್ತದೆ ಅವನಿಗೆ. ಅವನು ನಾಲಾಯಕ ಮಿನಿಸ್ಟರ್, ಅವನು ಕೂಡಲೇ ವಜಾ ಆಗ್ಲೇಬೇಕು. ನಮ್ಮ ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಅಣ್ಣ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು. ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರಾ, ಇದ್ರೆ ನಾವು ಉಗ್ರ ಹೋರಾಟ ನಿಲ್ಸಲ್ಲ. ರೋಡ್ ಕರ್ನಾಟಕದಲ್ಲಿ ಬೆಳೆಯುವಂತ ಮಾಲೆಲ್ಲ ನಮ್ಮ ಹಳ್ಳಿಗೆ ಬರ್ತದೆ. ಆದನಗಾರ ಹಳ್ಳಿ ಬಳ್ಳಾರಿ ಇರ್ಬೋದು, ದಾವಣಗೆರೆ ಇರ್ಬೋದು, ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಆಂಧ್ರ ಇರ್ಬೋದು, ನಾವು ಅವ್ರ ಮುಖನೇ ನೋಡಿರಲ್ಲ. ರೈತರು ನಮ್ಮ ಮೇಲೆ ವಿಶ್ವಾಸದಿಂದ ಹಾಕಿ ಕಳಿಸ್ಬಿಡ್ತಾರೆ. ನಾವು 25 ವರ್ಷದಿಂದ ಇಷ್ಟೇ ಅವ್ರ ಹತ್ರ ನಾವು ನಡ್ಕೊಂತ ಪ್ರೀತಿ ವಿಶ್ವಾಸದಿಂದ ಅವರಿಗೆ ನ್ಯಾಯ ಬೆಲೆ ಕೊಟ್ಟು ನ್ಯಾಯಯುತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ರೆ, ಒಬ್ಬ ಹೈದರಾಬಾದ್ನವರು ನಮ್ಮನ್ನ ತುಳಿಬೇಕು, ಇವ್ರು ಮೋಸ ಮಾಡಬೇಕು, ಇವ್ರನ್ನ ಏನೇ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ 3 ಜನ ಅಣ್ಣ ತಮ್ಮಂದ್ರು ನಮ್ಗೆ 2 ಲಕ್ಷ ಚೆಕ್ ಕೊಡ್ತಾರೆ ಸರ್. 2 ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು 9 ಗಾಡಿ ಲೋಡ್ ಜೋಳ ಖರೀದಿ ಮಾಡ್ತಾರೆ. ಖರೀದಿ ಮಾಡಿರೋ ಜೋಳ ಯಾವುದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರು ಸ್ವಂತ ಇಡ್ಸ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಸುಮಾರು 1,89,00,000 ಸರಕನ್ನ ದುಡ್ಡು ಮಾಡ್ಕೊಂಡು ಕಳ್ಳ ಒಬ್ಬ ನಾಸೀರ್ ಅನ್ನೋನ್ ಕೈಲಿ ಕೊಟ್ಬಿಟ್ಟು ಅವನ್ನ ಬಚ್ಚಿಡ್ತಾರೆ. ಸುಮಾರು 3 ತಿಂಗಳಿಂದ 2 ಅಣ್ಣ ತಮ್ಮದು ಇವಾಗೂ ಸ್ವಿಚ್ ಆನ್ ಮಾಡಿಲ್ಲ. ಒಬ್ಬೊಬ್ಬ ದೊಡ್ಡವನು, ಅವನು ಅಕ್ಬರು, ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದ್ಸತಿ ನಂಬಿಸ್ಬಿಟ್ಟು ನಮ್ಗೆ ಏನ್ ಹೇಳ್ತಾರೆ, ಅಣ್ಣ ದೊಡ್ಡ ಕಂಪನಿ, ನಮ್ಗೆ ಇದುವರೆಗೆ ಇಂಥ ಕಂಪನಿ ಸಿಕ್ಕಿಲ್ಲ, ನೀನು ಡೈರೆಕ್ಟ್ ಆಗಿ ನಾವು ಮಧ್ಯವರ್ತಿಗಳು ಆ ಕಂಪನಿಗೆ ಹಾಕಿ ನಾವು ದುಡ್ಡು ಇಸ್ಕೊಳ್ತೀವಿ ಅಂತ ಹೇಳಿ ಕಂಪನಿಗೆ ಹಾಕ್ತಾರೆ. ನಮ್ಮ ಮಕ್ಕಳ ಮೇಲೆ, ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ. ಇದೇ ಅಕ್ಬರು ಅವ್ರ ತಮ್ಮಂದಿರು ಯಾವುದೇ ಕಾರಣಕ್ಕೂ ನಮ್ಮ ಮುಖಾಂತರನೇ ಕೊಡ್ಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಸರಕನ್ನ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ. ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಸ್ಕೊಂಡು ಎಲ್ಲ ಸೇಲ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡು ಬಚ್ಚಿಟ್ಕೊಳ್ತಾರೆ. ಬಚ್ಚಿಟ್ಕೊಂಡ ತಕ್ಷಣ ನಮ್ಗೆ ಭಯ ಆಗ್ತದೆ, ಸ್ವಿಚ್ ಆಫ್ ಆನ್ ಆಗಿರೋಲ್ಲ, ಸ್ವಿಚ್ ಆಫ್ ಆಗ್ತದೆ. ನಾವು ಭಯಭೀತರಾಗ್ಬಿಟ್ಟು ಅವ್ರು ಹೈದರಾಬಾದ್ ಹೋಗ್ತೀವಿ, ಒಬ್ಬನ್ ಸಿಗ್ತಾನೆ, ಕೈ ಕಾಲು ಇಟ್ಕೊಂತೀವಿ, ಅಪ್ಪ ನಮ್ಮ ರೈತರ ದುಡ್ಡು ಅದು ನಮ್ದಲ್ಲ, ಸ್ವಲ್ಪ ಬೆವರು ಸುರಿದಿರೋ ದುಡ್ಡು ರೈತರದು, ನಮ್ ದುಡ್ಡು ನಮ್ಗೆ ಕೊಡಿ ಅಂತ ಹೇಳಿದ್ರೆ ಅವನು ಏನ್ ಹೇಳ್ತಾನೆ, 10 ದಿವಸ ಬಿಟ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ. ಆಮೇಲೆ 10 ದಿವಸ ಬಿಟ್ಕೊಂಡು ಹೋದ್ರೆ ಅದೇ ರಾಮಾಯಣ, ಅದೇ ಹಾಡು, ಸಿಕ್ಕೋದೇ ಇಲ್ಲ ಅವ್ರು 3 ನಮ್ಮ ಕೈಗೆ. ಮತ್ತೆ ನಾವ್ ಏನ್ ಹೇಳ್ತೀವಿ, ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಇವನು ನಮ್ಮ ಮನೆ ಬಂದು ಹರಾಸ್ಮೆಂಟ್ ಮಾಡ್ತಾ ಇದಾರೆ ಅಂತ. ನಾವು ಕೊಡ್ಬೇಕಾಗಿರೋದು ಪೊಲೀಸ್ ಕಂಪ್ಲೇಂಟ್, ಅವರೇ ನನ್ನ ಮೇಲೆ ಕೊಡ್ತಾರೆ. ಅಲ್ಲಿಂದ ಫೋನ್ ಮಾಡ್ತಾರೆ ಪೊಲೀಸ್ ಅವರು, ನಾವೆಲ್ಲ ಹೇಳ್ತೀವಿ ಸ್ವಾಮಿ 1,89,00,000 ಮೋಸ ಮಾಡಿದ್ದಾರೆ, ಕೇಳಕ್ ಬಂದಿದ್ದೀವಿ, ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಪೊಲೀಸ್ ಅವರು ಇದು ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮೇಲೆ FIR ಏನು ಹಾಕಲ್ಲ. ಮತ್ತೆ ನಾನು 3 ದಿವಸ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಸ್ವಾಮಿ ಈ ತರ ನಮ್ಗೆ 1,89,00,000 ಸರಕು ತಗೊಂಡು ಮೋಸ ಮಾಡಿದ್ದಾರೆ, ಏನ್ ಮಾಡ್ಬೇಕು ಅಂತ. ಅವ್ರ ಪೊಲೀಸರು ಒಂದೇ ಮಾತು ಹೇಳ್ತಾರೆ, ನೀನು ಎಲ್ಲಿ ವ್ಯವಹಾರ ಮಾಡಿದ್ಯಾ, ನೀನು ಎಲ್ಲಿ ಜೋಳ ತುಂಬಿದ್ಯಾ, ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು FIR ಮಾಡಿಸ್ಕೊಂಡ್ ಬಾ, ಅವ್ರು ಇಟ್ಕೊಡ್ತೀವಿ ಅಂತ. FIR ಮಾಡಿಸ್ಕೊಂಡು ಹೋಗ್ತೀವಿ. ಅವ್ರ ಮನೆಯಲ್ಲಿ ಒಂದು ಪೊಲೀಸ್ ಅವರಿದ್ದಾರೆ, ಒಂದು ಲೇಡಿ ಪೊಲೀಸು, ನಮ್ಮ ಮೊಬೈಲ್ ಇಲ್ಲಿಂದ ಬಿಟ್ಟ ತಕ್ಷಣ ಟ್ರೇಸ್ ಮಾಡಿಬಿಟ್ಟು ಅವ್ರನ್ನ ಎಸ್ಕೇಪ್ ಮಾಡೋ ಕೆಲಸ ಮಾಡ್ತಾರೆ. ಸುಮಾರು 3 ತಿಂಗಳು ಸ್ವಾಮಿ ತಿರುಗಿ ಹೈದರಾಬಾದ್ ತಿರುಗಿ ಅವನು ಒಬ್ಬನ ಮಾತ್ರ ಯಾವ ವಿಶಾಖಪಟ್ಟಣದಲ್ಲಿ ಇಟ್ಕೊಂಡು ಬರ್ತೀವಿ ಸ್ವಾಮಿ. ಇಟ್ಕೊಂಡು ಬಂದ ತಕ್ಷಣ ಅವ್ನು ಏನ್ ಹೇಳ್ತಾನೆ, ನಮ್ಮ ಅಕ್ಕಗೆ ಫೋನ್ ಮಾಡಿ ಅಂತಾರೆ. ಅಕ್ಕಗೆ ಫೋನ್ ಮಾಡಿಸಿ, ಅಣ್ಣ ನಿಮ್ ದುಡ್ಡು 50 ಲಕ್ಷ ದುಡ್ಡು ಇದೆ ನನ್ನ ಹತ್ರ ರೆಡಿ, ಉಳಿದ ಚೆಕ್ ತಗೊಂಡ್ ಬರ್ತೀವಿ ಅಂತ ಪೊಲೀಸ್ ಅವ್ರ ಮುಖಾಂತರ ಹೇಳ್ತಾರೆ. ಬರ್ತಾ ಇರ್ತಾರೆ ಸ್ವಾಮಿ. ಅಷ್ಟೊತ್ತಿಗೆ ಈ ಜಮೀನು ಎಂಟ್ರಿ ಆಗ್ತಾರೆ ಸ್ವಾಮಿ. ಇದಕ್ಕೆ ಆ 50 ಲಕ್ಷ ಬಂದಿರೋದನ್ನ ಇವನು ಹೈದರಾಬಾದ್ ಬೆಂಗಳೂರು ತರಿಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ. ಎಲ್ಲ ನೇರ ಕಾರಣ, ಇಷ್ಟಾಗಕ್ಕೆ ಕಾರಣ ಜಮೀರ್ ಅಹಮದ್. ನಮ್ಮ ರೈತರು ಇವಾಗ ಹುಳ ಬಿದ್ದ ಇದೇ ಸರಕು 7 ವರ್ಷದಿಂದ 6,000 7,000 ಇದ್ದಿತ್ತು, ಇವತ್ತು 3,000ಕ್ಕೆ ಬೆಲೆ ಇಳ್ತಿದೆ. ನಾವು 3 ತಿಂಗಳಿಂದ ಒಂದು ಮೂಟೆ ತೆಗೆದಿಲ್ಲ, ವ್ಯಾಪಾರ ಮಾಡಿಲ್ಲ. 2 ಕೋಟಿ ರೂಪಾಯಿ, ನಾನೇನು 1 ಲಕ್ಷ 2 ಲಕ್ಷ ಆದ್ರೆ ಏನೋ ಅನ್ಕೋಬಹುದು, 2 ಕೋಟಿ ರೂಪಾಯಿ ರೈತರದ್ದು ವಂಚನೆ ಮಾತ್ರ ನಾನು ಎಲ್ಲಿಂದ ತಂದ್ಕೊಡೋ ಸ್ವಾಮಿ? ಇವರು ಮಾಡಿರೋ ಮೋಸ. ನಾನು ಪ್ರದೀಪ್ ಅವ್ರ ಮನೆಗೆ 3 ಸರ್ತಿ ಹೋಗಿದ್ದೀನಿ, MC ಅಣ್ಣ ಹತ್ರ 3 ಸರ್ತಿ ಹೋಗಿದ್ದೀನಿ, KH ಮುನಪ್ಪಣ್ಣ ಹತ್ರ 3 ಸರ್ತಿ ಹೋಗಿದ್ದೀನಿ, ದಮ್ಮಲ್ಲಿ ಬಿಟ್ಟಿದ್ದೀನಿ. ಅಣ್ಣ ನಮ್ಗೆ ನ್ಯಾಯ ಮಾಡಿ, ನನಗೆ 1,89,00,000. ನನ್ನಂತ ರೈತರು ಇನ್ನ ಸುಮಾರು ಜನ ಇಲ್ಲಿ ಬಂದಿದ್ದಾರೆ, ಅವ್ರಿಗೆ 3-4 ಕೋಟಿ ವಂಚನೆ ಮಾಡಿದ್ದಾರೆ.
ಏನೋ ಮಾಡಿ ಇದಕ್ಕೆ ನ್ಯಾಯ ಮಾಡಿ ಇನ್ನೊಬ್ಬ ರೈತ ಕುಟುಂಬಕ್ಕೆ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಒಂದು 3 ತಿಂಗಳಿಂದ ನಿದ್ದೆ ಮಾಡ್ತೀರಾ ನಾನು ಓಡಾಡ್ತಾನೆ ಇದ್ದೀನಿ. ಇವರು ಯಾರು ಸ್ಪಂದನೆ ಮಾಡಿಲ್ಲ ನನಗೆ. ಒಬ್ಬರು ನನ್ನ ಮಾತಿಗೆ ಒಂದು ಮಾತು ಅವ್ರ ಜಮೀರ್ ಫೋನ್ ಮಾಡಿ ಹೇಳಿದ್ರೆ ಅವರ 1 ಗಂಟೆಯಲ್ಲಿ ನನ್ನ ಅಮೌಂಟ್ ಇಲ್ಲ ರೈತರು ಬಂದು ಸೇರ್ತಾ ಇತ್ತು. ಆದ್ರೆ ಯಾರು ಆ ಕೆಲಸ ಮಾಡಲಿಲ್ಲ. ನಾನು ಒಂದೇ ದಾರಿ ಇದ್ದೆ, ಅಣ್ಣವ್ರ ಹತ್ರ ಹೋದೆ, ನಮ್ಮ ಅಧ್ಯಕ್ಷರ ಹತ್ರ, ಅಣ್ಣ ನನಗೆ ಈ ತರ ಮೋಸ ಆಗ್ಬಿಟ್ಟಿದೆ, ನನ್ಗೇನೇ ಮಾಡಿ ಸಹಾಯ ಮಾಡ್ಬೇಕು, ಈ ತರ ರೈತರು ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟೆ ಅಂತೇಳಿ ಹತ್ಕೊಂಡೆ. ಮತ್ತೆ ಜಮೀರ್ ಅವರು ಚಿಕ್ಕಬಳ್ಳಾಪುರ ಬರ್ತಾರೆ, ಇದೇ 29ನೇ ತಾರೀಕು ಹೋದ ತಿಂಗಳು. ನಾನು ರಕ್ತದಲ್ಲಿ ಲೆಟರ್ ಬರ್ಸ್ತಿ ಆ ಪಾಯ್ಸನ್ ಬಾಟ್ಲು ಕೂಡ ಸತ್ತೋಗೋಣ ಅಂತ ಅವ್ರ ಮುಂದೆ ಹೋಗ್ತೀನಿ. ಹೋದ ತಕ್ಷಣ ಅವರು ಮತ್ತೆ ಏನೇನೋ ತಪ್ಸ್ಕೊಳಕ್ಕೆ ನಮ್ಮ ಮೀಡಿಯಾ ಅಣ್ತಮ್ಮಂದ್ರಿಗೆ ತಪ್ಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ. ಆದ್ರೆ ನಮ್ಮ ಮೀಡಿಯಾ ಅಣ್ತಮ್ಮಂದ್ರು ಅವ್ರು ಬಿಡ್ಲಿಲ್ಲ. ಮೀಡಿಯಾ ಅಣ್ತಮ್ಮಂದ್ರಿಗೆಲ್ಲ ಗೊತ್ತು ಇವ್ರಿಗೆ ಮೋಸ ಆಗಿದೆ, ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತುಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಹೇಳಿದ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಸ್ಕೊಳಕ್ಕೆ ನಮ್ಮ ರೈತರು ಅನ್ನದಾತರು ನಾನು ಅವ್ರಿಗೆ ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಅಂಜನಪ್ಪಣ್ಣಗೆ ಜವಾಬ್ದಾರಿ ಒಪ್ಸಿದೀನಿ, ಅವ್ರನ್ನ ನಾಳೆನೇ ಹಾಕ್ಬಾರು ಅಂತ ಅವ್ರಿಗೆ ಕಲ್ಸ್ಬಿಟ್ಟು ಅವ್ರದ್ದು ಏನಿದ್ರೆ ಅದು ಅವ್ರಿಗೆ ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದವನು. ಮಾರನೇ ದಿವಸ ಅವರ ಗೌರ್ಮೆಂಟ್ ಕಾರ್ ಕಲ್ಸ್ಬಿಟ್ಟು ಲಕ್ಷ್ಮೀನಾರಾಯಣನ್ ಅವರು ಅವರ ಪರ್ಸನಲ್ PN ಕಲ್ಸ್ಬಿಟ್ಟು ಪ್ರೆಸ್ ಮೀಟ್ ಕೊಡ್ತಾರೆ. ಏನಂತ, ನಮ್ಮ ತಮ್ಮಂದ್ರಿಗೂ ಅವ್ರಿಗೂ ಸಂಬಂಧ ನನಗೆ ಸಂಬಂಧ ಇಲ್ಲ, ನಾನು ಕೊಡುವಷ್ಟಿಲ್ಲ, ಜಮೀರ್ಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳಿಸ್ತಾರೆ. ಇದೇನಪ್ಪ ನೀನು ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲಸ ಇದೇನಾ? ನೀನು ನಾಲಾಯಕ ಮಂತ್ರಿ. ನೀನು ಏನಾದ್ರೂ ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತಂದು ಕೊಡಿಸ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ, ನೀನು ಎಲ್ಲಾದ್ರೂ ಮೀಟಿಂಗ್ ಮಾಡೋ ಅಲ್ಲೇ ಬಂದು ನೀ ಕಾರ್ಗಟ್ಟ ಮಲ್ಕೊಂತೀವಿ. ಏನೇ ಆಗ್ಲಿ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಣ್ಣ ತಮ್ಮಂದ್ರೆಲ್ಲ ನಮ್ ಸಪೋರ್ಟ್ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಇಷ್ಟ ಕೊಟ್ಟು ಸತ್ತೋಗ್ಬೇಕು ಅನ್ಕೊಂಡಿದ್ದೆ. ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ, ನೀನು ಭಯ ಬೀಳ್ಬೇಡ, ನಾವಿದ್ದೀವಿ ನಿಮ್ ಜೊತೆಗೆ, ನಾವಿದ್ದು ಅವ್ರು ಹೋರಾಟ ಮಾಡಿ ಅವನು ಯಾವನೇ ಆಗ್ಲಿ ಬಡ್ಡಿ ಸಮೇತ ನಿಂತ್ಕೊಳ್ತೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಮೇಲೆ ನನಗೆ ಧೈರ್ಯ ಬಂದು ಅವ್ರ ಹತ್ರ ಕೇಳ್ಕೊಂಡೆ, ಸ್ವಾಮಿ ಎಲ್ಲ ರೈತರದ್ದು ಸ್ವಾಮಿ ಇದು, ನಾನು ವ್ಯಾಪಾರ ಮಾಡ್ತಾ ಇದ್ದೆ 5,000 7,000 ಇದ್ದಿದ್ದು ಜೋಳ, ನಾವು ವ್ಯಾಪಾರ ಮಾಡಿದ್ರೆ ಇವತ್ತು 3,000ಕ್ಕೆ ಬಂದಿದೆ ಸ್ವಾಮಿ. ರೈತರಿಗೆ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ, ಇಷ್ಟು ಅನುಕೂಲ ಮಾಡಿದೀವಿ, ನಮ್ಗೆ ಯಾಕೆ ಈ ತರ ಮೋಸ ಮಾಡ್ತಾ ಇರೋದು ಇವರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಧರಣಿ ಮಾಡೋಣ, ಅವರು ಬಂದು ಕೊಡೋವರೆಗೂ ಇಲ್ಲೇ DC ಆಫೀಸ್ ಹತ್ರ ಒಂದು ಪೆಂಡಲ್ ಹಾಕಿ ಇಲ್ಲೇ ಕುತ್ಕೊಳ್ಳೋಣ ಅಂತ ನಮ್ಗೆ ಅಧ್ಯಕ್ಷರು ಹೇಳಿದ್ದಾರೆ. ತುಂಬಾ ಜನ ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನಣ್ಣ, ಅವರು ಜಮೀರ್ ಅಹ್ಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಹಿಡಿಬೇಕು. ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದ್ದಾರೆ, ಇವರು ಒಬ್ಬ ಕಳ್ಳರಿಗೆ ಸಪೋರ್ಟ್ ಮಾಡೋರು ಅವ್ರಿಗಿಂತ ಡಬಲ್ ಕಳ್ಳ. ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಕೋಪ, ಇಷ್ಟೊಂದು ದ್ವೇಷ? ನಿಮ್ಮ ಸ್ವಜಾತಿ, ನಿಮ್ಮವರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದ ನಿನ್ ಕೆಲಸ? ಬಂದು ಅದೇ ಒಂದು 10 ನಿಮಿಷ ಅವನ್ನ ಕರ್ಸ್ಬಿಟ್ಟು, ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ, ಅವನ್ನ ಕರ್ಸಿ ನಮಗೂ ಕರ್ಸಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು, ಅಣ್ಣ ಒಂದು 3 ತಿಂಗಳಿಂದ ಕಂಟಿನ್ಯೂಸ್ ಟಿವಿಗಳಲ್ಲಿ ಬರ್ತಾ ಇದೆ ಅಣ್ಣ, ಪ್ಲೇ ಆಗ್ತಾನೆ ಇದೆ. ಅವ್ರಿಗೆ ಮಾನ ಮರ್ಯಾದೆ ಇದೆಯಣ್ಣ, ಒಂದು ಮಿನಿಸ್ಟರ್ ಆಗಿ ನನ್ನ ಮೇಲೆ ಇಷ್ಟೊಂದು ಟಿವಿಗಳಲ್ಲಿ ತುಂಬಾ ಬರ್ತಾ ಇದೆಯಲ್ಲ, ನಾವೇನೋ ಒಂದು ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದು ಜ್ಞಾನ, ಸ್ವಲ್ಪ ಜ್ಞಾನ ಇಲ್ವಣ ಅವ್ರಿಗೆ? ಅವರು ಹಣ ನೋಡೋಣ, ಅವ್ರ ಚರ್ಮ ದಪ್ಪ ಆಗಿದೆ, ಅದಕ್ಕೆ ಸೂದಿಗಳೆಲ್ಲ ಚುಚ್ಚಬೇಕಾಗ್ತದೆ ಅವನಿಗೆ. ಅವನು ನಾಲಾಯಕ ಮಿನಿಸ್ಟರ್, ಅವನು ಕೂಡಲೇ ವಜಾ ಆಗ್ಲೇಬೇಕು. ನಮ್ಮ ಸಿದ್ದರಾಮಣ್ಣ, DK ಶಿವಕುಮಾರ್ ಅಣ್ಣ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು. ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರಾ, ಇದ್ರೆ ನಾವು ಉಗ್ರ ಹೋರಾಟ ನಿಲ್ಸಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತೂ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಕೂಡಲೇ ಅವ್ರು ಬಂದು ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿ ನಮ್ಮ ರೈತರು ಕೊಡ್ಬೇಕಾಗಿರೋದು 1,89,00,000. ಅದು ಬಿಟ್ಟು ತುಂಬಾ ರೈತರಿದ್ದಾರೆ ನೋಡಿ, ಅವರಿಗೆ 25 ಲಕ್ಷ ಕೊಡ್ಬೇಕು. ಸೂಟೂರು ರಾಮಕೃಷ್ಣಪ್ಪ ಅಂತ ಅವ್ರಿಗೆ 25 ಲಕ್ಷ, ಕೋಲಾರಿಂದ ಬಂದಿದ್ದಾರೆ. ಮತ್ತೆ ನಮ್ಮ ನರ್ಸಿರೆಡ್ಡಿ ಅಂತ ಇದ್ದಾರೆ, ಅವ್ರಿಗೆ 3 ಲಕ್ಷ ಕೊಡ್ಬೇಕು. ನರಸಿಂಹರೆಡ್ಡಿ ಅಂತ ಒಬ್ರು ಇದ್ದಾರೆ, ಅವ್ರಿಗೆ 15 ಲಕ್ಷ ಕೊಡ್ಬೇಕು. ಮೇಲೆ ಎಲ್ಲ ಗೊತ್ತಾಗ್ಬೇಕು, ನಮ್ಮ ರೈತ ಅಣ್ಣ ತಮ್ಮಂದ್ರಿಗೆ ಗೊತ್ತಾಗ್ಬೇಕು, ಎಲ್ಲ ಕೈ ಹತ್ರಿ. ಇನ್ನ ನೋಡಿ ಅಲ್ಲಿ ನರ್ಸಿರೆಡ್ಡಿ ಅಂತ ಇದ್ದಾರೆ, ಮತ್ತೆ ಇನ್ನೊಬ್ರು 1 ಕೋಟಿ 20 ಇವ್ರಿಗೆ ಕೊಡ್ಬೇಕು, ಇವ್ರಿಗೂ ಕೊಡ್ಬೇಕು. ನಾನು ತುಂಬಾ ಈ ದುಡ್ಡ ತುಂಬಾ ರೈತರು ಕೊಡೋದಿದೆ.
ಎಸ್ ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.